ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಡೈಲಿ ಚಾಪ್ಟರ್. ಇದು ಲಾಸ್ಟ್ ಡೇ ವ್ಲಾಗ್ ಆಗಿರುತ್ತೆ. NSS ಬಂದು ಡೇ 6. ಇವಾಗ ನಮಗೆ ಫ್ಲಾಗ್ ಹಾಸ್ಟಿಂಗ್ ಮತ್ತು ಯೋಗ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಬಂದು ಕೂತಿದ್ದೀವಿ. ಇಲ್ಲಿ ಚಳಿ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಹ್ಯಾಟ್ ಕೂಡ ತಂದಿಲ್ಲ. ಇದು ನನಗೆ ಹಾಕ್ಕೊಂಡಿರೋದು ತೆಗಿತಿಲ್ಲ, ಹಾಗೆ ವ್ಲಾಗ್ ಮಾಡ್ತಿದ್ದೀನಿ, ಏನು ಅನ್ಕೋಬೇಡಿ. ನಮ್ಗೆ ಇವತ್ತು ಪ್ಲ್ಯಾಂಟೇಷನ್ ಇತ್ತು. ಎಲ್ಲರಿಗೂ ಅವ್ರವ್ರ ಕೆಲಸ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ಲ್ಯಾಂಟೇಷನ್ನೇ ಕೊಟ್ಟಿದ್ದಾರೆ. ನಮಗೂ ಪ್ಲ್ಯಾಂಟೇಷನ್ ಕೊಟ್ಟಿದ್ರು. ಒಂದು ಟೀಮ್ಗೇನೋ ಕ್ಲೀನಿಂಗ್ ಕೊಟ್ಟಿದ್ರು ಅಷ್ಟೇ. ನನಗೆ ಮಾಡೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ನಮ್ಮ ಟೀಮ್ವರೆಗೂ ಕ್ಲೀನಿಂಗ್ ಕೊಟ್ಟಿದ್ರು. ಬಟ್ ನಾನು ತಪ್ಪಿಸ್ಕೊಂಡು ಇಲ್ಲೇ ಕಿಚನ್ ಇವತ್ತಿತ್ತು, ಕಿಚನ್ ಡಿಪಾರ್ಟ್ಮೆಂಟ್ ನಮ್ಮದು. ಕಿಚನ್ಗೆಲ್ಲ ಹೆಲ್ಪ್ ಮಾಡೋದು. ಇವತ್ತು ಒಬ್ಬಟ್ಟು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅಲ್ಲಿಂದ ಜಂಪ್ ಆಗಿಬಿಟ್ಟೆ. ಇಲ್ಲಿಗೆ ಬಂದುಬಿಟ್ಟು ಲಗಾಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿಂದ ಒಬ್ಬಣ್ಣನ ಅಲ್ಲಿ ಕಳಿಸ್ಬಿಟ್ಟೆ, ಅವ್ರವ್ರು ಏನಾನ ಮಾಡ್ಕೊಳ್ಳಿ ಅಂತ. ಇಲ್ಲಿ ಅಡುಗೆ ಮನೆಯಲ್ಲಿ ಕಡಲೆ ನೆಕ್ಸ್ಟ್ ಬೂಸ್ಟ್ ಎಲ್ಲ ಕಳ್ತನ ಮಾಡ್ಕೊಂಡು ತಿಂತಾ ಇದ್ದೀವಿ. ಅದು ಇದು ಎಲ್ಲ ತಂದುಕೊಡ್ತವ್ರೆ ನಮ್ಮ ಟೀಮ್ ಬಾಯ್ಸ್ ಅವರು ಅಷ್ಟೇ. ನಾನಂತೂ ಇವತ್ತು ಏನು ಕೆಲಸನೂ ಮಾಡಿಲ್ಲ. ಏನು ಚೆನ್ನಾಗಿ ಹೇಳ್ತಿದ್ದೀನಿ ನೋಡ್ರಿ, ಕೆಲಸನೇ ಮಾಡಿಲ್ಲ ಅಂತ. ಕುಕ್ಕಿಂಗಿಗೆ ಹೆಲ್ಪ್ ಮಾಡೋದ್ರ ಜೊತೆ ಇದನ್ನು ಮಾಡಬೇಕಿತ್ತು ನಾವು. ಏನಪ್ಪ ಅಂತಂದರೆ ಊಟ ಬಡಿಸೋದು, ಕಾಫಿ ಕೊಡೋದು, ಇದೆಲ್ಲ ನಮ್ಮ ಟೀಮಿಂದ ಇತ್ತು ಇವತ್ತು. ಅದಕ್ಕೆ ನಮ್ಮ ಟೀಮವರೆಲ್ಲ ಕಾಫಿ ಕೊಡ್ತಾವ್ರೆ. ಕಾಫಿ 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 ಅಂದ್ಕೊಂಡು ಇವರೇ ನಮ್ಮ ಟೀಮಿನ ಮಾಸ್ಟರ್ ಶೆಫ್. ಒಂದು ಈರುಳ್ಳಿ ಹಚ್ಕೊಡ್ರಿ ಅಂತ ಹೇಳಿದ್ರೆ ಎಷ್ಟು ಟಕ 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 ಹಚ್ತಾವ್ರು ನೋಡ್ರಿ. ನಾವು ಒಂದಿನಕ್ಕೂ ಹಿಂಗೆ ಹಚ್ಚಿಲ್ಲ. ಈ ಅಕ್ಕಂಗೂ ಹೈಟ್ ಸಿಗಲ್ಲ ನನ್ನಂಗೆ ಅಂತೇಳ್ಬಿಟ್ಟು ಅದ್ರ ಮೇಲೆ ಕುತ್ಕೊಬಿಟ್ಟವ್ರೆ. ಇವತ್ತು ದೀಪೋತ್ಸವ ಇದೆ ಅಂತೇಳ್ಬಿಟ್ಟು ಈ ಥರ ರೆಡಿಯಾಗಿದ್ದೀನಿ ನಾನು. ಇವತ್ತು ನಾವು ಲೇಟಾಗಿ ಹೋಗಿ ನಮ್ಮ ಸರ್ ಹತ್ರ ಬೈಸ್ಕೊಂಡ್ವಿ. ಅವ್ರು 3 ಗಂಟೆಗೆ ಬನ್ನಿರಿ ಅಂತೇಳಿದರೆ ನಾವು 4:45 ಹೋಗಿದ್ದೀವಿ. 1 ಗಂಟೆ ಲೇಟು ಹೋಗಿ ಎಲ್ಲರೂ ಉಗುಳಿಸ್ಕೊಂಡು ಅಲ್ಲೇ ಕುತ್ಕೊಂಡ್ವಿ.
ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ಬಾಯ್ಸ್ ಹಾಸ್ಟೆಲ್ ಹತ್ರ ಬಂದ್ವಿ. ಇವತ್ತು ದೀಪೋತ್ಸವ ಇತ್ತು ಅಂತ. ದೀಪೋತ್ಸವ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ಟೀಮನ್ನು ಕರೆಸಿ ಅವ್ರವ್ರ ಟೀಮಿಂದೆಲ್ಲ ಫೋಟೋ ತೆಗ್ಸಿದ್ರು. ಅಲ್ಲಿ ತೆಗ್ಸೋದಲ್ಲದೆ ನಾವು ಒಂದು ಸಪ್ರೇಟ್ ತೆಗೆಸ್ಕೊಂಡ್ವಿ ಫೋಟೋನ. ನೀವೀಗ ನೋಡ್ತಿರ್ಬೋದು, ಅಲ್ಲಿ ದೇವ ಥರ ಕುತ್ಕೊಂಡಿರೋ ಟೀಮ್ ಅವರು ಇವತ್ತು ಗೋಸ್ಟ್ ಡ್ಯಾನ್ಸ್ ಆಡಿದ್ರು. ಅದಕ್ಕೆ ಅಲ್ಲಿಂದ ಬಂದುಬಿಟ್ಟು ವೇಷ ಕೂಡ ಬಿಚ್ಚಿದಂಗೆ ನಮ್ಮ ಟೀಮ್ ಆ ಒಕ್ಕವ್ರನ್ನ ಊಟ ತಿನ್ನಬೇಕಾದ್ರೆ ಫುಲ್ ಎದುರಿಸ್ತವ್ರೆ. ಆ ಒಕ್ಕವ್ರು ಫುಲ್ ಅಳ್ತಾವ್ರೆ ಎದ್ರುಕೊಂಡು. ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೋಗಿ ನಮ್ಮ ಹಾಸ್ಟೆಲಲ್ಲಿ ನಮಗೂ ಅದೇ ಥಾಟ್ ಬಂತು, ಲಾಸ್ಟ್ ಡೇ ಅಲ್ವಾ, ನಾವು ಎಲ್ಲ ಟೀಚರ್ಸ್ನ ಎದುರಿಸೋಣ ಅಂತೇಳ್ಬಿಟ್ಟು ನನ್ನನ್ನು ಗೋಸ್ಟ್ ಥರ ರೆಡಿ ಮಾಡ್ತಿದ್ದಾರೆ. ನೋಡ್ರಿ ಇವ್ರನ್ನೆಲ್ಲ. ಇವರೇ ಮೇಕಪ್ ಆರ್ಟಿಸ್ಟ್ ಕವಿತಾ ಅಂತ. ಸಾರಿ, ಎಲ್ಲರ ಹೆಸರು ಮಿಸ್ ಆಗ್ತಾಯಿತ್ತು ನನಗೆ ಲಾಸ್ಟ್ ಡೇ ಅಂತ. ಶಾಲಿನಿ, ಕಾವ್ಯ, ಹರಿಣಿ ಅಕ್ಕ. ಇವರು ಹೊಸ ವ್ಲಾಗರ್. ನನ್ನ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರ ವ್ಲಾಗ್ ಏನು ಹಿಟ್ ಆಗಲ್ಲ. ಇವ್ರು ನೋಡಿ ಇವ್ರು ನೋಡಿ ನಾನು ವ್ಲಾಗ್ ಮಾಡ್ತಿರೋದಕ್ಕೆ ಫೋನ್ ಹಿಡ್ಕೊಂಡು ಬರ್ತಾವ್ರಿ. ಇರ್ಲಿ ಮನ್ಸಲ್ಲಿ ಇಟ್ಕೊಳ್ರಿ. ಗೈಸ್ ರೆಡಿ ಆಗ್ತಿದೆ. ಇವರೆಲ್ಲ ಇವತ್ತು ನಡೆದಿದ್ದ ಈವೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ ಗೈಸ್. ಅಂದರೆ ಏನು ನಗ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಗ್ತಾ ಇದ್ದಾರೆ. ಯಾಕಂದರೆ ನಾನು ಗೈಸ್ ಇವ್ರಿಗೆ ಏನು ಮಾನವರದು ಏನಿಲ್ಲ ಗೈಸ್. ಹೋಗಿ ಪರ್ಮನೆಂಟ್ ಮಾಡ್ಕೊಂಡು ಕಣ್ಣಿಗೆಲ್ಲ ಆಗ್ಬಿಟ್ಟವ್ರೆ. ಹೋಗುತ್ತಾ ಇಲ್ಲ ಗೊತ್ತಿಲ್ಲ, ಹಿಂಗೆ ಕಾಲೇಜ್ಗೆ ಹೋಗ್ಬೇಕು. ಫುಲ್ ಐಸ್ ಫುಲ್ ಆಗ್ಬಿಟ್ಟಿದ್ದಾರೆ. ವಿಡಿಯೋ ಕಾಲ್ ಮಾಡಿ. ಐ ಆಮ್ ದ ಮೇಕಪ್ ಆರ್ಟಿಸ್ಟ್ ಗೈಸ್. ಕವಿತಾ ಪ್ಲೀಸ್ ಗೈಸ್ ಫಾಲೋ ಮಾಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮ್ಯಾರೇಜ್ ಕಾಂಟ್ರಾಕ್ಟ್ ನಮಗೆ ಕೊಡ್ಬಿಡ್ರಿ. ಚೆನ್ನಾಗಿ ರೆಡಿ ಮಾಡ್ತಾರೆ. ನಾವು ಚೆನ್ನಾಗಿ ರೆಡಿ ಮಾಡ್ತೀವಿ. ದೆವ್ವಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ನಿಮಗೆ ಇನ್ನೆಷ್ಟು ಚೆನ್ನಾಗಿ ರೆಡಿ ಮಾಡಬೇಡ. ಮದುವೆ ಹೆಣ್ಣಿಗೂ ಗಣ್ಣಿಗೂ ನಾವು ಏನೇನು ಮಾಡಿದ್ವಿ ಅಂತೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇವರು ಯೂಸ್ ಮಾಡ್ತಿರೋದು ಪರ್ಮನೆಂಟ್ ಮಾರ್ಕರು. ಅದರಲ್ಲೂ ಬಿಲ್ಡಪ್ ಬೇರೆ. ನಾನು ಮದುವೆ ಫಂಕ್ಷನ್ಗೆಲ್ಲ ಹೋಗ್ಬಿಟ್ಟು ಮಾಡ್ತೀನಿ ಈವೆಂಟ್. ಇದು ನೈಟ್ 2 ಗಂಟೆ ಆಗಿದೆ. ಇವಾಗ ನಾವು ಎಲ್ಲ ರೂಮ್ಗೆ ಹೋಗಿ ಎಲ್ಲರನ್ನೂ ಎದುರಿಸಿ ಬರ್ತಿದ್ದೀವಿ. ಸ್ಟಾರ್ಟಿಂಗ್ ನನಗೆ ದೆವ್ವ ವೇಷ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಹಿಂಗೆ ಹೇಳ್ತಿರೋದು. ಮೋಹಿನಿಯ ಕಂಡ್ಬಿಡೆ. ಫಸ್ಟ್ ಈಗ ನಮ್ಮ ರೂಮವ್ರನ್ನ ಎದುರಿಸೋಣ ಅಂತೇಳ್ಬಿಟ್ಟು ಸಾಹಸ ಮಾಡಿ ಹೋಗ್ತಿದ್ದೀವಿ. ನಮ್ಮ ದುರದೃಷ್ಟ ಏನಂತಂದರೆ ಅವ್ರು ಲೈಟ್ ಆನ್ ಮಾಡ್ಕೊಂಡೆ ಮಲ್ಕೊಂಡವ್ರೆ. ಬಿಕಾಸ್ ನಾನು ಆ ರೂಮ್ ಒಳಗೆ ನಾನು ಬರ್ತೀನಿ ಅಂತ ಲೈಟ್ ಆಫೇ ಮಾಡಿಲ್ಲ. ಶಾಲ್ ತೆಗಿ ಶಾಲ್ ತೆಗಿ ಶಾಲ್ ತೆಗಿ ಶಾಲ್ ತೆಗಿ ಶಾಲ್ ತೆಗಿ ಓಯ್ ಶಾಲ್ ತೆಗಿ. ಫಸ್ಟಲ್ಲೇ ನಮ್ಮ ಟೀಚರ್ಸ್ನ ಎದುರಿಸೋಣ ಅಂದ್ಕೊಂಡ್ವಿ. ಬಟ್ ವಾರ್ಡನ್ ಫುಲ್ ಸ್ಟ್ರಿಕ್ಟು. ಅದು ಸೌಂಡ್ ಗಿವಂಡ್ ಬಂದುಬಿಟ್ರೆ ಫುಲ್ ನಮಗಂತೂ ಭಯ ಆಗ್ಬಿಡ್ತು. ಅದಕ್ಕೆ ಟೀಚರ್ಸ್ ರೂಮಿಗೆ ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ರೂಮ್ಗೆ ಹೋಗ್ಬಿಟ್ವಿ. ನಾವು ಹೋಗಿ ಎದುರಿಸಿದ್ದೆಲ್ಲ ವೇಸ್ಟು. ಅವರು ಏನು ಎಕ್ಸ್ಪ್ರೆಷನ್ನೇ ಕೊಟ್ಟಿಲ್ಲ, ಸುಮ್ಮನೆ ನಗ್ತಾರೆ ನನ್ನ ನೋಡಿ. ಇದಿಲ್ಲಿ ವರ್ಕ್ ಆಗಲಿಲ್ಲ ಅಂತೇಳ್ಬಿಟ್ಟು ನಮ್ಮ ಟೀಮವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಅವ್ರನ್ನೊಂದು ಸ್ವಲ್ಪ ತಯ್ಯೋ ಅನ್ಸಿದ್ವಿ. ನೈಟ್ ನಾವು ಮಲಗೋ ಅಷ್ಟರಲ್ಲೇ 3:45 ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗು ಉಪ್ಪಿಟ್ಟು ಮತ್ತು ಪಾಯಸ, ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಎಲ್ಲ ರಿಟರ್ನ್ ಹೋಗೋಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಇವರೆಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಡ್ಯಾನ್ಸ್ ಆಡ್ಕೊಂಡು. ಅನ್ನದ ಪಾಟಿಯ ಅಪತಿಕೆ ಪಾಟಿತ
ಗೈಸ್ ಇವನು ಹರ್ಷ ಅಂತ ನಮ್ಮ ಟೀಮ್ ಕ್ಯಾಪ್ಟನ್ ಅಳ್ತಾವನೆ. ನಮ್ಮ ಕ್ಯಾಪ್ಟನ್ ಯಾಕೋ ಅಳ್ತವನೆ, ನಮ್ಮ ಸಮಾಧಾನ ಮಾಡೋ. ಅಮ್ಮ ಏನು ಹಿಂಗೆ ಡ್ಯಾನ್ಸ್ ಆಡ್ತೀಯ ನೀನು? ಹುಡುಗಿನ ಇದ್ರು ಮುಂದಾಡ ಬಾಯಲ್ಲಿ ಇಟ್ಕೊಂಡಿರೋದಕ್ಕೂ ರೊಟ್ಟಿ ಅಷ್ಟೇ ಆಗೋಯ್ತು ಬಿಡಕ್ಕ. ಈಗ ವ್ಯಾನ್ ಬಂದಿದೆ, ನಾವೆಲ್ಲ ರೆಡಿಯಾಗಿ ಕೂತಿದ್ದೀವಿ. ಎಲ್ಲರೂ ಅಳ್ತಿದ್ದಾರೆ. NSS 7 days ಇರಬಾರ್ದಿತ್ತು, 1 month ಇಟ್ಕೊಳ್ಬೇಕಿತ್ತು. ಬರೋಕ್ಕಂತೂ ಇಷ್ಟನೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಮ್ಮ ಜೊತೆ ಇದ್ದಿದ್ದ ಫ್ಯಾಕಲ್ಟೀಸ್ ಎಲ್ಲ ಅಳ್ತಿದ್ದಾರೆ. ಏನಾಯ್ತು ಕ್ಯಾಪ್ಟನ್? ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನೆ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡೋ ಉಸಿರು ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಬರಲ್ಲ ಅಳ್ತೀಯಾ? ಇಷ್ಟೊಂದು ಹೊತ್ತು ಇವಾಗ ಹ್ಯಾಪಿ ಆಗೋರೆ ಇವರೆಲ್ಲ. ವ್ಯಾನಲ್ಲಿ ಬರಬೇಕಾದ್ರೆ ಅಂತೂ ಹಾಡಿಕ್ಕೊಂಡು ಹೆಂಗೆ ಅಳ್ತಿದ್ದೀವಿ ಅಂತಂದರೆ 2 ವಾರದ ಹಂಗೆ ಅಳ್ತಿದ್ದೀವಿ. ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದಿದ ತಕ್ಷಣ ಅಷ್ಟು ಅಳ್ತಿದ್ವಿ. ನೆಕ್ಸ್ಟ್ ಇನ್ನು ಎಷ್ಟು ಜೋಶಾಗಿ ಅಂದರೆ ಡ್ಯಾನ್ಸ್ ಆಡ್ಕೊಂಡು ಹಾಡು ಹೇಳ್ಕೊಂಡು ಫುಲ್ ಜೋಶಾಗಿ ಬಂದುಬಿಟ್ವಿ ಕಾಲೇಜ್ ಹತ್ರ. ಇವಾಗ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಯೂನಿವರ್ಸಿಟಿಗೆ. ಅಲ್ಲಿಂದ ಬೇರೆ ಬೇರೆ ಡೈರೆಕ್ಷನ್ ತೊಗೊತಾರೆ ಎಲ್ಲರೂ. ಇವತ್ತಿನ ಡೇ ಇಷ್ಟ ಆಗಿರುತ್ತೆ. ಇದೇ ಲಾಸ್ಟ್ ವಿಡಿಯೋ ಆಫ್ NSS ಕ್ಯಾಂಪ್ ಎಂಡ್ ಆಗ್ತಿದೆ ಇವತ್ತಿಗೆ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರನೇ ನನ್ನ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್.